ಕಾರ್ಯಾಲಯಕ್ಕೆ ಜಗದೀಶ್ ಶೆಟ್ಟರ್ ಅವರ ಬಂದಿಲ್ಲ ಅಂದ್ರೆ ಈ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಜಗದೀಶ್ ಶೆಟ್ಟರ್ ಕೂಡ ಹಾಜರಾಗಿತ್ತು. ಆ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಕಾರ್ಯಾಲಯಕ್ಕೆ ಹಾಜರಾಗದೇ ಇರುವಂತಹ ವಿಚಾರದ ಹಿನ್ನೆಲೆ ಇವತ್ತು ಜಗದೀಶ್ ಶೆಟ್ಟರ್ ಊರಲ್ಲಿ ಇಲ್ಲ, ಹಾಗಾಗಿ ಅವರು ಬಂದಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿದರು. ಫೆಬ್ರವರಿ 26ರ ಬಳಿಕ ಜಗದೀಶ್ ಶೆಟ್ಟರ್ ನಮ್ಮೊಂದಿಗೆ ಇರ್ತಾರೆ, ಶೆಟ್ಟರ್ ಜೊತೆಗೆ ಅವರ ಕಾರ್ಯಕರ್ತರು ಕೂಡ ವಾಪಸ್ ಆಗ್ತಾರೆ ಅಂತ ಹೇಳಿದ. ಅಂದರೆ ಈ ಜಗದೀಶ್ ಶೆಟ್ಟರ್ ಅವರು ಈ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋದ ಸಂದರ್ಭದಲ್ಲಿ ಕೆಲವೊಬ್ರು ಕಾಂಗ್ರೆಸ್ಗೆ ಹೋದ್ರು, ಕೆಲವೊಬ್ರು ಹೆಂಗಾಯ್ತು ಅಂತೇಳಿ ಅಲ್ಲೇ ಇದ್ರು, ಅಂದರೆ ಇವ್ರ ಕಡೆ ಬರಲಿಲ್ಲ. ಈಗೆಲ್ಲ ಕಾರ್ಯಕರ್ತರು ಏನಿದಾರಲ್ಲ ವಾಪಸ್ ಬರ್ತಾರೆ ಅಂತೇಳಿ, ಅಂದರೆ ಜಗದೀಶ್ ಶೆಟ್ಟರ್ ಜೊತೆ ಇರುವಂಥ ಕಾರ್ಯಕರ್ತರು ಕೂಡ ವಾಪಸ್ ಬರ್ತಾರೆ. ಜೊತೆಗೆ ಫೆಬ್ರವರಿ 26ರ ಬಳಿಕ ಜಗದೀಶ್ ಶೆಟ್ಟರ್ ನಮ್ಮೊಂದಿಗೆ ಇರ್ತಾರೆ ಅಂತೇಳಿ ಜಗದೀಶ್ ಶೆಟ್ಟರ್ ಇವತ್ತು ಕಾರ್ಯಾಲಯಕ್ಕೆ ಹೋಗಿಲ್ಲ. ಆ ವಿಚಾರವಾಗಿ ಮಾತನಾಡಿದ್ರು. ಕಾರಣ ಏನು ಅಂತಂದ್ರೆ ಊರಲ್ಲಿ ಇಲ್ಲ ಅಂತೇಳಿ ಹೇಳಿದ್ರು. ನೀವು ಕೇಳ್ತಾ ಇರೋದು ಜಗದೀಶ್ ಶೆಟ್ಟರ್ದು. ಜಗದೀಶ್ ಶೆಟ್ಟರ್ ಇವತ್ತು ಊರಾಗಿಲ್ಲ, ಅವರು ಊರಲ್ಲಿಲ್ಲ. ನಮ್ಮ ಜಿಲ್ಲಾ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಅವ್ರು 3 ದಿವಸ ಮೊದಲ ತಿಳಿಸಿದ್ದಾರೆ ಅವರು ಊರಲ್ಲಿಲ್ಲ. ಮತ್ತು ಅವರ ಜೊತೆಗೆ ಬಂದವ್ರನ್ನ ಕೆಲವ್ರನ್ನೇನು ಸೇರ್ಪಡೆ ಆಗೋದಿದೆ ಅದು ಈ ವಾರದಲ್ಲಿ ಆಗ್ತದೆ ಅನ್ನೋದು ನಾನು ಸ್ಪಷ್ಟಪಡಿಸಿ. ಅವ್ರದ್ದು ಮತ್ತು ನಂದು ವೈಯಕ್ತಿಕವಾಗಿಯೂ ಚರ್ಚೆ ಆಗಿದೆ. ಡೇಟು ನಮ್ಮ ಶಾಸಕರು ವಿಧಾನ ಮಂಡಲದ ಅಧಿವೇಶನದಲ್ಲಿದ್ದರಿಂದ ಡೇಟ್ ಸೆಟ್ ಆಗಿಲ್ಲ. ನೀವು ಕೇಳ್ತಾ ಇರೋದು ಜಗದೀಶ್ ಶೆಟ್ಟರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.